ಸ್ನೇಹಿತರೆ, ನಾನು ಜೆನೆಟಿಕ್ ಸ್ಕ್ಯಾನಿಂಗ್ ಅಥವಾ ಜೆನೆಟಿಕ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ಕಾಮೆಂಟ್ಸ್ ಏನು ಅಂತಂದ್ರೆ, ಸರ್ ಈ ಜೆನೆಟಿಕ್ ಕೌನ್ಸಿಲಿಂಗು, ಈ ಜೆನೆಟಿಕ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತೀವಲ್ವಾ, ಅದರಿಂದ ಏನ್ ಯೂಸ್ ಆಗುತ್ತೆ ಕೆಲವರು ಕೇಳಿದ್ದಾರೆ. ಏನ್ ಯೂಸ್ ಅಂತಂದ್ರೆ, ಒಂದು ಮಗುಗೆ ಜೆನೆಟಿಕ್ ಇಶ್ಯೂ ಇದೆಯೋ ಇಲ್ವೋ ಅನ್ನೋದು ಕ್ಲಾರಿಫೈ ಆಗುತ್ತೆ. ಅಕಸ್ಮಾತ್ ಏನಾದ್ರು ಇತ್ತು ಅಂತಂದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವ ತರ ಕಂಟಿನ್ಯೂ ಮಾಡಬೇಕು ಅಥವಾ ಕಂಟಿನ್ಯೂ ಮಾಡಬೇಕೋ ಬೇಡವಾ ಅನ್ನೋದು ಕ್ಲಾರಿಫೈ ಆಗುತ್ತೆ. ನೆಕ್ಸ್ಟ್ ಓಕೆ ಕಂಟಿನ್ಯೂ ಮಾಡೋದಾದ್ರೆ ಡೆಲಿವರಿ ಟೈಮ್ ನಲ್ಲಿ ಏನಾದ್ರು ಪ್ರಿಕಾಷನ್ಸ್ ತಗೋಬೇಕಾ, ನೆಕ್ಸ್ಟ್ ಡೆಲಿವರಿ ಆದ್ಮೇಲೆ ಅಥವಾ ಇಮಿಡಿಯೇಟ್ಲಿ ಪೋಸ್ಟ್ ಡೆಲಿವರಿ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಅಕಾರ್ಡಿಂಗ್ಲಿ ನಾವು ಡೆಲಿವರಿ ಟೈಮ್ ನಲ್ಲಿ ಏನೇನ್ ಬೇಕೋ ಅದು ಅರೇಂಜ್ಮೆಂಟ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ಆ ಜೆನೆಟಿಕ್ ಡಿಸೀಸ್ ಏನು ಅಂತ ಗೊತ್ತಾದಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಥವಾ ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ಅದರ್ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ಆ ಜೆನೆಟಿಕ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ನ ನಾವು ಆ ಪ್ರೆಗ್ನೆನ್ಸಿಲಿ ಮಾಡಿ ಆ ಮಗುಗೆ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಆ ತರ ಇಶ್ಯೂಸ್ ಏನಾರು ಇದೆಯೋ ಅಂತ ನಾವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ದೇರ್ ಆರ್ ಮೆನಿ ಯೂಸಸ್. ಜೆನೆಟಿಕ್ ಡಿಸೀಸಸ್ ಏನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದ್ರೆ ಅಥವಾ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಜೆನೆಟಿಕ್ ಡಿಸೀಸ್ ಇದೆ ಅಂತ ಇಂಡಿಕೇಟ್ ಮಾಡ್ತು ಅಂದ್ರೆ ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತೆ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಲೇಬೇಕಾಗುತ್ತೆ. ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಇಂಡಿಯಾದಲ್ಲಿ ಅಷ್ಟು ಜೆನೆಟಿಕ್ ಅವೇರ್ನೆಸ್ ಇಲ್ಲ. ಅದನ್ನು ಕ್ರಿಯೇಟ್ ಮಾಡಕ್ಕೆ ನಾವು ತುಂಬಾ ವಿಡಿಯೋಸ್ ಮಾಡ್ತಾ ಇದೀವಿ ಜೆನೆಟಿಕ್ ಡಿಸೀಸಸ್ ಮೇಲೆ. ಆ ದಿಕ್ಕಿನಲ್ಲಿ ನಮಗೆ ನೀವು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋಸ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.